ಇನ್ನು ಹಿಂಗಾರು ಮಳೆಯಾಗೋ ಲಕ್ಷಣ ಇದೆ. ವಿಷವಾಯು ಬೀಸಿ ಅಂತಾರೆ. ಗಾಳಿ ಬೀಸಿ ಅದು ಜನಗಳ ಮೇಲೆ, ಆರೋಗ್ಯದ ಮೇಲೆ, ಪ್ರಾಣದ ಮೇಲೆ ತೊಂದರೆ ಆಗೋ ಲಕ್ಷಣ ಇದೆ. ಆಮೇಲೆ ಆಕಸ್ಮಿಕ ಮೃತ್ಯುಗಳು ಹೆಚ್ಚಾಗ್ತದೆ. ಭೂಮಿಯಿಂದ ವಿಷ ಜಂತುಗಳು ಹೊರಗೆ ಬಂದು ಅವು ಮನುಷ್ಯ ಕುಲಕ್ಕೆ ಅಪಾಯ ನಾಶ ಆಗ್ತವೆ. ಹಿಂದೆ ಒಂದು ಸತಿ ಹೇಳಿದ್ದು ನಾನು, ಕಾಡಿಂದ ಪ್ರಾಣಿಗಳು ಊರಿಗೆ ನುಗ್ತವೆ ಅಂತ. ಮತ್ತೆ ಅದು ಎಲ್ಲ ಕಡೆಗೂ ಜಾಸ್ತಿ ಆಗ್ತಾಯಿದೆ. ಯುದ್ಧ ಭೀತಿ ಇದೆ. ಜನರಲ್ಲಿ ಶಾಂತಿ ಸಹನೆ ಇಲ್ಲ. ಆರೋಗ್ಯ ದಿನ ದಿನ ಕೆಡ್ತಾ ಇದೆ. ದೊಡ್ಡ ದೊಡ್ಡ ನಗರಗಳಿಗೆ ಆಪತ್ತಿದೆ. ಮತ್ತೆ ಭೂಮಿ ಬ್ರಿಕ್ಸ್ ಆಗ್ತಕ್ಕಂಥದ್ದು, ಅರ್ಥಕ್ವೇಕ್ ಆಗ್ತಕ್ಕಂಥದ್ದು, ಮತ್ತು ಭೂಮಿ ಸಡ್ಲಾಗಿ ಜನಗಳು ಸಾವು ನೋವು ಬರುವಂಥದ್ದು, ಆಕಾಶ ತತ್ವದಿಂದ ತೊಂದರೆ ಆಗೋ ಲಕ್ಷಣ ಇದೆ. ಈಗಾಗಲೇ ವಯನಾಡು ಆಮೇಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಅನಾಹುತ ಆಗಿದೆ. ಆಮೇಲೆ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಯುದ್ಧ ಆರಂಭವಾಗಿದ್ದಾವೆ ಸರ್. ನಾನು ಇದು ಮೂರನೇ ಯುದ್ಧದ್ದು ಏನಾದರೂ ಅಲ್ಲ, ಇದೇ ಮನೆಯಲ್ಲಿ ಹೊಸತಿ ಹೇಳಿದ್ದು ನಾನು ನಿಮಗೆ. ವಿಪರೀತ ಮಳೆಯಾಗುತ್ತೆ, ಗುಡ್ಡ ಕುಸಿದು ಬೀಳುತ್ತೆ, ಜಗತ್ತಿನಾದ್ಯಂತ ಮಳೆ ಹೆಚ್ಚಾಗ್ತಿದೆ, ದೇಶಗಳು ಮುಳುಗುತ್ತವೆ ಮಳೆಗೆ ಅಂತೇಳಿ ಹಿಂದೆ ಹೇಳಿದ್ದು ನಾನು. ಇದು ಬರೀ ಇಂಡಿಯಾದಲ್ಲ, ಮೈಸೂರಲ್ಲ, ಜಾಗತಿಕ ಮಟ್ಟದಲ್ಲೂ ಹೇಳಿದ್ದು ನಾನು. ಯುದ್ಧದ ಭೀತಿನೂ ಹೇಳಿದ್ದು ನಾನೀಗ. ಅಲ್ಲಿ ಮತ್ತು ಇನ್ನು ಹಿಂಗಾರು ಮಳೆಯಾಗೋ ಲಕ್ಷಣ ಇದೆ. ವಿಷವಾಯು ಬೀಸಿ ಅಂತಾರೆ. ಗಾಳಿ ಬೀಸಿ ಅದು ಜನಗಳ ಮೇಲೆ, ಆರೋಗ್ಯದ ಮೇಲೆ, ಪ್ರಾಣದ ಮೇಲೆ ತೊಂದರೆ ಆಗೋ ಲಕ್ಷಣ ಇದೆ. ಆಮೇಲೆ ಆಕಸ್ಮಿಕ ಮೃತ್ಯುಗಳು ಹೆಚ್ಚಾಗ್ತದೆ. ಭೂಮಿಯಿಂದ ವಿಷ ಜಂತುಗಳು ಹೊರಗೆ ಬಂದು ಅವು ಮನುಷ್ಯ ಕುಲಕ್ಕೆ ಅಪಾಯ ನಾಶ ಆಗ್ತವೆ. ಹಿಂದೆ ಒಂದು ಸತಿ ಹೇಳಿದ್ದು ನಾನು, ಕಾಡಿಂದ ಪ್ರಾಣಿಗಳು ಊರಿಗೆ ನುಗ್ತವೆ ಅಂತ. ಮತ್ತೆ ಅದು ಎಲ್ಲ ಕಡೆಗೂ ಜಾಸ್ತಿ ಆಗ್ತಾಯಿದೆ. ಯುದ್ಧ ಭೀತಿ ಇದೆ. ಜನರಲ್ಲಿ ಶಾಂತಿ ಸಹನೆ ಇಲ್ಲ. ಆರೋಗ್ಯ ದಿನ ದಿನ ಕೆಡ್ತಾ ಇದೆ. ದೊಡ್ಡ ದೊಡ್ಡ ನಗರಗಳಿಗೆ ಆಪತ್ತಿದೆ. ಮತ್ತೆ ಭೂಮಿ ಬ್ರಿಕ್ಸ್ ಆಗ್ತಕ್ಕಂಥದ್ದು, ಅರ್ಥಕ್ವೇಕ್ ಆಗ್ತಕ್ಕಂಥದ್ದು, ಮತ್ತು ಭೂಮಿ ಸಡ್ಲಾಗಿ ಜನಗಳು ಸಾವು ನೋವು ಬರುವಂಥದ್ದು, ಆಕಾಶ ತತ್ವದಿಂದ ತೊಂದರೆ ಆಗೋ ಲಕ್ಷಣ ಇದೆ. ಈಗಾಗಲೇ ವಯನಾಡು ಆಮೇಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಅನಾಹುತ ಆಗಿದೆ. ಆಮೇಲೆ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಯುದ್ಧ ಆರಂಭವಾಗಿದ್ದಾವೆ ಸರ್. ನಾನು ಇದು ಮೂರನೇ ಯುದ್ಧದ್ದು ಏನಾದರೂ ಅಲ್ಲ, ಇದೇ ಮನೆಯಲ್ಲಿ ಹೊಸತಿ ಹೇಳಿದ್ದು ನಾನು ನಿಮಗೆ. ವಿಪರೀತ ಮಳೆಯಾಗುತ್ತೆ, ಗುಡ್ಡ ಕುಸಿದು ಬೀಳುತ್ತೆ, ಜಗತ್ತಿನಾದ್ಯಂತ ಮಳೆ ಹೆಚ್ಚಾಗ್ತಿದೆ, ದೇಶಗಳು ಮುಳುಗುತ್ತವೆ ಮಳೆಗೆ ಅಂತೇಳಿ ಹಿಂದೆ ಹೇಳಿದ್ದು ನಾನು. ಇದು ಬರೀ ಇಂಡಿಯಾದಲ್ಲ, ಮೈಸೂರಲ್ಲ, ಜಾಗತಿಕ ಮಟ್ಟದಲ್ಲೂ ಹೇಳಿದ್ದು ನಾನು. ಯುದ್ಧದ ಭೀತಿನೂ ಹೇಳಿದ್ದು ನಾನೀಗ. ಅಲ್ಲಿ ಮತ್ತು